ಹೆಲೋ ಗಾಯ್ಸ್, ಇವತ್ತು ಟ್ರಿಗ್ನೋಮೆಟ್ರಿ 5 ಮತ್ತು 5 ಆರ್ 6 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಫಿಕ್ಸ್ಡ್ ಬರತೈತಿ ಬೋರ್ಡ್ ಎಕ್ಸಾಮ್ಗೆ. ಅದನ್ನು ಸಾಲ್ವ್ ಮಾಡೋಣ ಬರ್ರಿ. ಫಸ್ಟ್ ಒಂದು ಸರ್ಕಲ್ ಡ್ರಾ ಮಾಡೋಣ ಅಂತ. ಸರ್ಕಲ್ ಮಾಡಿದ್ವಿ. ಈಗ ಲೈನ್ಸ್ ಡ್ರಾ ಮಾಡೋಣ ಅಂತ. ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡಿರಿ. ಇದು ಎರಡು ಲೈನ್ ಡ್ರಾ ಮಾಡೋಣ, ಎಕ್ಸ್ ಆ್ಯಂಡ್ ವೈ. ಇದು ಎಕ್ಸ್ ಅಂತ ನೇಮ್ ಮಾಡೋಣ, ಇದು ಎಕ್ಸ್ ಡ್ಯಾಶ್ ಅಂತ ನೇಮಿಂಗ್ ಮಾಡೋಣ ಅಂತ. ಮತ್ತು ಇದು ವೈ ಅಂತ ನೇಮಿಂಗ್ ಮಾಡೋಣ ಅಂತ, ಇದು ವೈ ಡ್ಯಾಶ್ ಅಂತ ನೇಮಿಂಗ್ ಮಾಡೋಣ ಅಂತ. ಇದು ವೈ, ಇದು ವೈ ಡ್ಯಾಶ್. ಓಕೆ, ಈಗ ನೇಮಿಂಗ್ ಮಾಡಿದ್ಬಿಟ್ಲೆ ಈಗ ಪ್ರೊಟೆಕ್ಟ್ರ್ ತೊಗೊಂಡೆ 110 ಡಿಗ್ರಿನ ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಮಾಡ್ಕೊಂಡಂತ. ಇದು 110 ಡಿಗ್ರಿ. ಇಲ್ಲೇ ನೋಡ್ರಿ, ಇಲ್ಲಿ 110 ಡಿಗ್ರಿ ಐತಿ. ಇದನ್ನು ಒಂದು ಸ್ಟ್ರೇಟ್ ಲೈನ್ ತೊಗೊಳೋಣಂತ. ಇಲ್ಲೇನೇ ಎಕ್ಸ್ ಐತಲ್ಲ, ಇದು ಪಾಯಿಂಟ್ P4 ಅಂತ ಮಾಡ್ಕೊಂಡಂತ. ಮತ್ತು ಇದರ ಕೋಆರ್ಡಿನೇಟ್ಸ್ 1,0 ಆಗಿರ್ತೈತಿ. ನೆಕ್ಸ್ಟ್ ಇದು ಪಾಯಿಂಟ್ ಐತಲ್ಲ, ಇದನ್ನು P1 ಅಂತ ಮಾಡ್ಕೊಂಡ ಪಾಯಿಂಟ್. ಇದಕ್ಕೆ ಓ. ನೆಕ್ಸ್ಟ್ ಇದು P1 ಪಾಯಿಂಟ್ಲಿಂದ ಮತ್ತು 110 ಡಿಗ್ರಿ ಮತ್ತು ಇನ್ನೊಂದು ಲೈನ್ ಡ್ರಾ ಮಾಡ್ಕೊಂಡಂತೆ. 110 ಡಿಗ್ರಿ ಎಲ್ಲಿ ಬರ್ತೈತಿ? ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಇದನ್ನು ಮತ್ತೆ ಡ್ರಾ ಮಾಡ್ಕೊರಿ. ಇದು P1 ಆತ, ಇದು P4, ಇದು P1, ಇದು P2 ಆಕೈತಿ ಪಾಯಿಂಟ್. ಇದು ಪಾಯಿಂಟ್ P2. ನೆಕ್ಸ್ಟ್ P4ಲಿಂದ ಮತ್ತು ಹಿಂಗೆ ಉಲ್ಟಾ ಮತ್ತು ಒಂದು 110 ಡಿಗ್ರಿ ಡ್ರಾ ಮಾಡ್ಕೊರಿ. ಇದು ನಿಮ್ಮ P3 ಪಾಯಿಂಟ್. ಮತ್ತು ಇದು ನೇಮಿಂಗ್ ಮಾಡೋಣಂತೆ. ಇದು ಪೂರ P4 ಟು P1 ಐತಲ್ಲ, ಇದು ಎಕ್ಸ್ ನಮ್ದು. ನೆಕ್ಸ್ಟ್ ಇದು P1 ಟು P2 ಐತಲ್ಲ, ಇದು ವೈ. ಇದು P4ಲಿಂದ ಮತ್ತು P3 ಮಾಡಿವಲ್ಲ, ಇದು ನಮ್ದು ಮೈನಸ್ ವೈ. ಇದು ಯಾಕಂದರೆ ಇದು ನೆಗೆಟಿವ್ ಒಳಗೈತಿ, ಅಪೋಸಿಟ್. ಡನ್. ಈಗ ಏನೈತಲ್ಲ, ಇದು P1 ಮತ್ತು P3ನ ಜಾಯಿನ್ ಮಾಡೋದು ಲೈನ್. ನೆಕ್ಸ್ಟ್ P2 ಮತ್ತು P4 ಲೈನ್ ಜಾಯಿನ್ ಮಾಡೋಣ. ನಿಮ್ದು ಡಯಾಗ್ರಾಮ್ ಹಿಂಗೆ ಆಕೈತಿ. ಈಗ ಕನ್ಸಿಡ್ರೇಷನ್ ಮಾಡ್ಕೊಂಡಂತ. ಕನ್ಸಿಡ್ರೇಷನ್ ಏನಂತ ಬರ್ಬೇಕು? ಕನ್ಸಿಡರ್ a unit circle with center O at origin. ಈ ಕನ್ಸಿಡ್ರೇಷನ್ ಬರ್ಕೊಂಡ್ರಿ. ಮತ್ತು ಲೆಟ್ ಆ್ಯಂಗಲ್ P4O P1, ಇದು ಇದು ಆ್ಯಂಗಲ್ P4O P1 ಇದೇನಾಯ್ತಲ್ಲ, ಇದು ಆ್ಯಂಗಲ್ ದ್ಯಾಟ್ ಈಕ್ವಲ್ ಟು ಎಕ್ಸ್. ಆ್ಯಂಡ್ P1O P2, ಇದು P1O P2 ಇದು ಆ್ಯಂಗಲ್ ಐತಲ್ಲ, ಈ ಆ್ಯಂಗಲ್ ಇದಕ್ಕೆ ವಾಯ್ ಅಂದೈತೆ ನಮ್ಮ ಕಡೆ, ಅದಕ್ಕೆ ವಾಯ್. P4O P2 ಇದೈತಲ್ಲ ಆ್ಯಂಗಲ್ P4O P2 ಇದೇನು ಬರ್ತೈತಿ? ಇದು ಎಕ್ಸ್ ಮತ್ತು ಇದು ವಾಯ್. ಅದಕ್ಕೆ P4O P2 ಆ್ಯಂಗಲ್ ಎಕ್ಸ್ ಪ್ಲಸ್ ವಾಯ್ ಅಂತ ಬರ್ತೈತಿ. ಹೌದಾ? ಇದು ನೆಕ್ಸ್ಟ್ P4O P3 ಇದು ಆ್ಯಂಗಲ್ನ P4O P3 ನಮಗೇನು ತೊಗೊಂಡಿದ್ವಿ? P4O P3 ಇವು ಆ್ಯಂಗಲ್, ಇದನ್ನು ಮೈನಸ್ ವಾಯ್ ಅಂತ ತೊಗೊಂಡಿದ್ವಿ. ಸೊ ಇದು ಮೈನಸ್ ವಾಯ್.
ನೆಕ್ಸ್ಟ್ ಇದರದ ಕೋಆರ್ಡಿನೇಟ್ಸ್ ಬರ್ಕೊಂಡು ನಾನು ಕೋಆರ್ಡಿನೇಟ್ಸ್ ಆಫ್ P1 ಕೋಆರ್ಡಿನೇಟ್ಸ್ ಆಫ್ P1 ಏನು ಬರ್ತಿತ್ತು ಅಂದರೆ cos x sin x. ಕೋಆರ್ಡಿನೇಟ್ಸ್ ಆಫ್ P2 P ಅಂದರೆ ಪಾಯಿಂಟ್, ಅದರದ್ದು ಏನು ಬರ್ತಿತ್ತು ಅಂದರೆ cos x ಪ್ಲಸ್ y sin x ಪ್ಲಸ್ y. ಕೋಆರ್ಡಿನೇಟ್ಸ್ ಆಫ್ P3 ಇದು cos ಮೈನಸ್ y ಮತ್ತು sin ಮೈನಸ್ y. ಕೋಆರ್ಡಿನೇಟ್ಸ್ ಆಫ್ P4 that equal to 1, 0. ಈ ಕೋಆರ್ಡಿನೇಟ್ಸ್ ಆತ ಈಗ ಬರ್ಕೊಂಡು ಸಿನ್ಸ್ ನಮಗೇನು ಗೊತ್ತಾ, ಆ್ಯಂಗಲ್ P1O P3 ಇದು ಮತ್ತು ಆ್ಯಂಗಲ್ P4O P2 ಇವೆರಡು ಕಾಂಗ್ರುವೆಂಟ್. ಹೌದಾ, ಎರಡು ಸೇಮ್ ಅದಾವೆ. ಇದನ್ನು ಹಿಂಗೆ ಮಾಡಿ ಹಿಂಗೆ ಉಲ್ಟಾ ಕುಂದರ್ಸಿದ್ರೆ ಎರಡು ಸೇಮ್ ಕುಂದಿರ್ತಾವೆ. ಸೊ ಅದಕ್ಕೆ ಬರ್ಕೊಂಡು ನಾನು ಟ್ರಯಾಂಗಲ್ P1O P3 ಈಸ್ ಕಾಂಗ್ರುವೆಂಟ್ ಟು ಟ್ರಯಾಂಗಲ್ P2O P4. ಇದನ್ನೇ ನಾನು ಬರ್ಕೋಬೋದು ಅಂದರೆ therefore P1 P3 is equal to P2 P4. ಮುಗಿತಾ? ಇದನ್ನ ಈಕ್ವೇಷನ್ 1 ಅನ್ಕೊಳ್ಳೋಣಂತ. ನೆಕ್ಸ್ಟ್ ಇದನ್ನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಎರಡು ಕಡೆ ಸ್ಕ್ವೇರ್ ಮಾಡ್ಕೊಂಡು ಬಿಟ್ರೆ ನಮಗೇನು ಸಿಗ್ತದೆ, P1 P3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು P2 P4 ಹೋಲ್ ಸ್ಕ್ವೇರ್. ಇದನ್ನ ಈಕ್ವೇಷನ್ 2 ಅಂದ್ಕೊಂಡಂತ ಆಯಿತು. ಈಗ ನಾವೇನೇ ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಬೇಕು. ಡಿಸ್ಟೆನ್ಸ್ ಫಾರ್ಮುಲಾ ಏನೈತಿ, D ಈಸ್ ಈಕ್ವಲ್ ಟು x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಈಗ ಇದೇನು ಬರ್ಕೊಂಡಿದ್ದಲ್ಲ, ಇದಕ್ಕೆ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚಿ ಸಾಲ್ವ್ ಮಾಡ್ಕೋಬೇಕು. P1 P3 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ದ P1 P3 x2 ಮೈನಸ್ x1 ಪ್ಲಸ್ y2 ಮೈನಸ್ y1 ಡಿಸ್ಟೆನ್ಸ್ ಫಾರ್ಮುಲಾ. ಇದಕ್ಕೆ ಇದನ್ನು ಹಚ್ಬೇಕೀಗ. ಅದಕ್ಕೆ ಇಲ್ಲೇ P1 P3 ಏನೈತಿ ನೋಡೋಣಂತ. cos x ಮೈನಸ್ cos ಮೈನಸ್ y. ನೀವು x2 ಮೈನಸ್ x1 ತೊಗೊಂಡ್ರೆ ನಡಿತೈತಿ, ಉಲ್ಟಾ ತೊಗೊಂಡ್ರೆ ನಡಿತೈತಿ, ಎಲ್ಲ ಒಂದೇ. ನೆಕ್ಸ್ಟ್ ಪ್ಲಸ್ sin x ಮೈನಸ್ sin ಮೈನಸ್ y ಹೋಲ್ ಸ್ಕ್ವೇರ್ ಹಾಕ್ರಿ ಅಂತ. ಇದನ್ನು ಸಿಂಪ್ಲಿಫೈ ಮಾಡೋಣಂತ ಮುಂದೆ. cos x ಮೈನಸ್ cos y ಹೋಲ್ ಸ್ಕ್ವೇರ್ ಪ್ಲಸ್ sin x ಪ್ಲಸ್ sin y ಹೋಲ್ ಸ್ಕ್ವೇರ್. ಇದು ಪ್ಲಸ್ ಮೈನಸ್, therefore ಇನ್ನು cos ಮೈನಸ್ ತೀಟಾ. cos ಮೈನಸ್ ತೀಟಾ ಅಂದರೆ ಇದನ್ನು ಸೈಡ್ವರೆಗೂ ರೀ. cos ಮೈನಸ್ ತೀಟಾ ಅಂದರೆ cos ತೀಟಾ cos ಮೈನಸ್ ತೀಟಾ ಅಂದರೆ cos ತೀಟಾ. sin ಮೈನಸ್ ತೀಟಾ ಅಂದರೆ ಮೈನಸ್ sin ತೀಟಾ. ನೀವೆಲ್ಲ ಕಲಿತೆ ಬಂದಿರಿ ಟ್ರಿಗ್ನೋಮೆಟ್ರಿ, ಹೌದಾ? ಸೊ ನಾವು ಅದಕ್ಕೆ sin ಪ್ಲಸ್ y ಪ್ಲಸ್ ತೊಗೊಂಡ್ವಿ, ಕಾಸ್ನ ಮೈನಸ್ ತೊಗೊಂಡ್ವಿ. ಇದನ್ನು ಇನ್ನು ಮುಂದೆ ಬರ್ಕೋಬೋದು ಅಂದರೆ a ಮೈನಸ್ b ಹೋಲ್ ಸ್ಕ್ವೇರ್
ಮತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಚ್ಚಿ ನಾವು ಇದನ್ನು ಮುಂದೆ ಏನು ಮಾಡ್ಕೋಬೋದು ಅಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಮೈನಸ್ 2 cos x cos y plus sin square x plus sin square y plus 2 sin x sin y ಮತ್ತು cos square x ಮತ್ತು sin square x is equal to 1 ಹೌದಾ cos square x plus sin square is equal to 1. Next, similarly, cos square y plus sin square y is equal to plus ಮತ್ತು 1. ಮತ್ತು ಇದು 2 ಕಾಮನ್ ತಕ್ಕೊಂಡೇ ವ್ಯಾಡ್ಯೂದ್ರೊಳಗೆ -2 ಕಾಮನ್ ತಕ್ಕೊಂಡಂತ ಏನು ಉಳಿತೈತಿ cos x cos y minus sin x sin y ಇದು ಉಳಿತು. ಇದನ್ನ ಇಕ್ವೇಷನ್ 3 ಅನ್ನುವ. ಸಿಮಿಲರ್ಲಿ P2 P4 ಹೋಲ್ ಸ್ಕ್ವೇರ್ ಇದಂಗೆ P3 P4 ಮಾಡಿ P1 P3 ಮಾಡಿದ್ರಲ್ಲ ಹಂಗೆ P2 P4 ಹೋಲ್ ಸ್ಕ್ವೇರ್ ಮಾಡೋಣ. ಅದರದ್ದೇನು ಬರ್ತೈತಿ ಅಂದ್ರೆ 1 ಮೈನಸ್ ಕಾಸ್ x plus y whole square ಇದನ್ನು ಹೋಲ್ ಸ್ಕ್ವೇರ್ ಬರೀರಿ ಪ್ಲಸ್ 0 ಮೈನಸ್ ಸೈನ್ x ಪ್ಲಸ್ y ಇದರದ್ದು ಹೋಲ್ ಸ್ಕ್ವೇರ್. ಇಲ್ಲಿ ನೋಡ್ರಿ ಇದು 1 ಮೈನಸ್ ಕಾಸ್ x ಪ್ಲಸ್ y ಹೋಲ್ ಸ್ಕ್ವೇರ್ 0 ಮೈನಸ್ ಸೈನ್ x ಪ್ಲಸ್ y ಹೋಲ್ ಸ್ಕ್ವೇರ್. ಇದು ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚಿ ಮಾಡಿ ಮುಂದೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗೋಣ. ಇದು 1 ಅಂದರೆ 1 ಬರ್ತೈತಿ 1 ಸ್ಕ್ವೇರ್ 1 a ಪ್ಲಸ್ ಬಿ ಫಾರ್ಮುಲಾ ಹಚ್ಚಿ 1 ಬರ್ತೈತಿ. ನೆಕ್ಸ್ಟ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ y 1 ಬರ್ತೈತಿ ಮತ್ತು ಮೈನಸ್ ಇಲ್ಲಿ ಮೈನಸ್ ಐತಿ ಸೊ ಮೈನಸ್ 2 cos x ಪ್ಲಸ್ y ಅಂತ ಬರ್ತೈತಿ ಮತ್ತು ಪ್ಲಸ್ ಇಲ್ಲಿ ಪ್ಲಸ್ ಆದಾಗ ಇಲ್ಲಿ ಪ್ಲಸ್ ಐತಿ. ಇದು 0 ಸ್ಕ್ವೇರ್ 0 ನಾಕೈತಿ. ನೆಕ್ಸ್ಟ್ 0 ಸ್ಕ್ವೇರ್ 0 ನಾಕೈತಿ ಪ್ಲಸ್ ಸೈನ್ ಸ್ಕ್ವೇರ್ ಏನಕ್ಕೈತಿ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ಆಮೇಲೆ 2 ಇಂಟು 0 ಸೈನ್ ಎಕ್ಸ್ ಪ್ಲಸ್ ವೈ ಬರ್ತೈತಿ. ಇದು ಮೈನಸ್ ಅಲ್ಲಿ ನೋಡ್ರಿ 2 ಇಂಟು 0 ಅಂದರೆ ಇದು 0 ಇದನ್ನು 0 ಅಂತ ತಗೋವ. ಇದೇನು ಬರ್ತೈತೆ ಒಂದು ಲಾಸ್ಟಿಗೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಮೈನಸ್ 2 ಕಾಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ವೈ ಅಂತ ಬರ್ತೈತಿ. ನಿಮಗೆ ಗೊತ್ತು ಸೈನ್ ಸ್ಕ್ವೇರ್ ಮತ್ತು ಕಾಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೊ 1 ಪ್ಲಸ್ 1 ಮೈನಸ್ 2 ಕಾಸ್ ಎಕ್ಸ್ ಪ್ಲಸ್ ವೈ ಇದು ನಮ್ಮದು ಈಕ್ವೇಷನ್ 4. ನಾವು substitute equation 3 and 4 in equation 1. ನಾವು ಇದನ್ನ ಮೊದಲು ಪ್ರಿಪೇರ್ ಮಾಡಿದ್ವಲ್ಲ ಈಕ್ವೇಷನ್ 1 ಇದ್ರೊಳಗೆ ಈಕ್ವೇಷನ್ 3 ಮತ್ತು ಈಕ್ವೇಷನ್ 4ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದೇನಿತ್ತು ನಮ್ಮದು ಈಕ್ವೇಷನ್ 1 P1 P3 that equal to P1 P3 is equal to P2 P4. ಇಲ್ಲಿ ಮಾಡೋಣ. ಇನ್ನು ಈಕ್ವೇಷನ್ 1 ಏನೈತಿ P1 P3 ಹೋಲ್ ಸ್ಕ್ವೇರ್ ಇದು ಏನೈತಿ 1 ಪ್ಲಸ್ ಕಾಸ್ 1 ಪ್ಲಸ್ 1 ಮೈನಸ್ 2 ಎಲ್ಲಿತ್ತು ನೋಡ್ರಿ ಇದು ಮೈನಸ್ 2
cos x cos y minus sin x sin y ದಟ್ ಈಕ್ವಲ್ ಟು ಇಲ್ಲಿ ಈಕ್ವಲ್ ಟು ಸಿಂಬಲ್ ಐತಲ್ಲ ಅದಕ್ಕೆ ಈಕ್ವಲ್ ಟು ಈಗ ಮತ್ತು 4 ಐತಿ 1 + 1 ಮೈನಸ್ 2 cos x + y ಹೌದಾ. ಇದೇನಾಕೈತಿ ಇದು 1 ಕ್ಯಾನ್ಸಲ್, ಇದು 1 ಕ್ಯಾನ್ಸಲ್. ಯಾಕಂದ್ರೆ ಇದು 1 ಈ ಕಡೆ ಹೋದ್ರೆ ಮೈನಸ್ ಆಕೈತಿ, ಇದು +1 ಇದು ಈ ಕಡೆ ಹೋದ್ರೆ ಮೈನಸ್ ಆಕೈತಿ. ಇದು -2 -2 ಅದಾವ, ಅದಕ್ಕೆ ಇದು ಕ್ಯಾನ್ಸಲ್. ನಮಗೆ ಲಾಸ್ಟಿಗೆ ಏನು ಉಳಿತಂದ್ರೆ cos x cos y ಮೈನಸ್ sin x sin y = cos x + y. ಇದು cos x ಮತ್ತು cos y ಐತಿ, ಇದು cos x + y ಐತಿ, ಕ್ಯಾನ್ಸಲ್ ಆಗಂಗಿಲ್ಲ ಅನ್ರಿ ಸರ್ ಅನ್ನೋಕೆ ಬೇಡ್ರಿ, ಅದು ಬರೋಂಗಿಲ್ಲ ಆಯಿತಾ. ಇದನ್ನು ಈ ಕಡೆ ತಗೋಣಂತ, ಇದನ್ನು ಈ ಕಡೆ ಕಳಿಸೋಣಂತ. ನಮಗೆ ಲಾಸ್ಟಿಗೆ ಏನು ಬರ್ತಿತ್ತಂದ್ರೆ cos x + y ದಟ್ ಈಕ್ವಲ್ ಟು cos x cos y ಮೈನಸ್ sin x sin y. ನಮಗೆ ಬೇಕಾಗಿದ್ದು ಇದು ಆನ್ಸರ್. ಇಷ್ಟು ತೊಗೊಂಬಂದು ನಿಂದ್ರಿಸಿದಂದ್ರೆ ನಿಮಗೆ 6 ಮಾರ್ಕ್ಸ್ ಪಾಕೆಟ್ ಒಳಗಿದ್ದಾಗ ನಿಮ್ಮ 6 ಮಾರ್ಕ್ಸ್. ಥ್ಯಾಂಕ್ ಯು. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ರಿ, ಅವ್ರಿಗೂ ಸ್ವಲ್ಪ ನಾಲೆಜ್ ಕೊಡಿರಿ.